ಬಿಲಿಯನರ್ ಸೈಕೋ ಈ ಕಥಾಭಾಗ ನಿಮಗೆ ಇಷ್ಟ ಆದರೆ ಪ್ಲೀಸ್ ಐಪ್ ಬಟನನ್ನು ಒತ್ತೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಭೂಮಿಕಾ ಮೆಲ್ಲನೆ ಹೆಜ್ಜೆ ಇಡುತ್ತಾ ಆ ಮಾಸ್ಟರ್ ಬೆಡ್ರೂಮ್ನೊಳಗೆ ಬಂದಳು. ಆ ಕೋಣೆ ನಿಜಕ್ಕೂ ಅಚ್ಚರಿ ಮೂಡಿಸುವಷ್ಟು ದೊಡ್ಡದಾಗಿತ್ತು. ತಾನು ಹುಟ್ಟಿ ಬೆಳೆದ ಸ್ವಂತ ಅರಮನೆಯಂತಹ ಬಂಗಲೆಯಿದ್ದ ತನ್ನ ಕೋಣೆಗಿಂತಲೂ ಇದು ಎಷ್ಟೋ ಪಟ್ಟು ವಿಶಾಲವಾಗಿತ್ತು. ಕೋಣೆಯ ರಾಯಲ್ ಲುಕ್ಗೆ ತಕ್ಕ ಹಾಗೆ ಮಧ್ಯದಲ್ಲಿ ಒಂದು ದೊಡ್ಡದಾದ ಐಷಾರಾಮಿ ಹಾಸಿಗೆಯನ್ನು ಹಾಕಲಾಗಿತ್ತು. ಇನ್ನು ಕೋಣೆಯ ಎಡಭಾಗದಲ್ಲಿ ಒಂದು ದೊಡ್ಡದಾದ ಸುಂದರ ಗ್ಯಾಲರಿ ಇತ್ತು, ಮೀನ್ಸ್ ಬಾಲ್ಕನಿ ಇತ್ತು. ಭೂಮಿಕಾ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಆ ಗ್ಯಾಲರಿಯ ಕಡೆಗೆ ನಡೆದಿದ್ಲು. ಅಲ್ಲಿ ನಿಂತು ಹೊರಗೆ ನೋಡಿದಾಗ 34ನೇ ಮಹಡಿಯಿಂದ ಕಾಣ್ತಿದ್ದಂತಹ ಆ ನಗರದ ನೋಟ ಅಕ್ಷರಶಃ ಸ್ವರ್ಗದಂತೆ ಭಾಸವಾಗ್ತಿತ್ತು. ಆದರೆ ಆ ದೃಶ್ಯವನ್ನ ಸವಿಯುವಂತಹ ನೆಮ್ಮದಿ ಆಕೆಯ ಮನಸ್ಸಿನಲ್ಲಿರಲಿಲ್ಲ. ಒಳಗೆ ನಡೆಯುತ್ತಿದ್ದ ಆಲೋಚನೆಗಳಿಂದ ಬೇಸತ್ತು ಅವಳು ಮತ್ತೆ ಕೋಣೆಯೊಳಗೆ ಮರಳುತ್ತಾಳೆ. ಹಾಸಿಗೆಯ ಬಲಭಾಗದಲ್ಲಿ ಒಂದು ದೊಡ್ಡದಾದ ಡ್ರೆಸ್ಸಿಂಗ್ ರೂಮ್ ಇತ್ತು. ಅದರ ಪಕ್ಕದಲ್ಲೇ ವಿಶಾಲವಾದ ವಾಶ್ರೂಮ್ ಕೂಡ ಇತ್ತು. ವಾಶ್ರೂಮ್ ಒಳಗೆ ಸೀಲಿಂಗ್ನಿಂದ ನೆಲದವರೆಗೂ ಹರಡಿಕೊಂಡಿದ್ದಂತಹ ಆ ದೊಡ್ಡ ಕನ್ನಡಿಯ ಮುಂದೆ ಬಂದು ನಿಂತ ಭೂಮಿಕಾ ತನ್ನದೇ ಪ್ರತಿಬಿಂಬವನ್ನ ಒಮ್ಮೆ ದಿಟ್ಟಿಸಿ ನೋಡಿದ್ಲು. ಅವಳು ಇನ್ನೂ ಆ ಮದುವೆಯ ಭಾರಿ ಬಿಳಿ ಗೌನ್ನಲ್ಲೇ ಇದ್ಲು. ಅದೇ ಉಡುಪನ್ನ ಧರಿಸ್ಕೊಂಡು ರಸ್ತೆಯಲ್ಲೆಲ್ಲ ಓಡಾಡೋದ್ರಿಂದ ಆಕೆಯ ಇಡೀ ದೇಹ ಅತಿಯಾದ ಆಯಾಸದಿಂದ ನಡುಗ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸೈಕೋ ನಿಖಿಲ್ ಜೊತೆ ಒಂದೇ ಕೋಣೆಯಲ್ಲಿರ್ಬೇಕಲ್ಲ ಅನ್ನೋ ಆತಂಕ ಒಂದೆಡೆ ಆದರೆ, ಅವನ ಜೊತೆ ಹಾಸಿಗೆ ಹಂಚಿಕೊಳ್ಳಲು ಆಕೆಗೆ ಕನಿಷ್ಠ ಮಟ್ಟದ ಇಷ್ಟವೂ ಇರಲಿಲ್ಲ. ಆತ ರೂಮಿಗೆ ಬರುವ ಮುನ್ನವೇ ತಾನು ನಿದ್ದೆಗೆ ಜಾರಿಬಿಟ್ರೆ ಯಾವುದೇ ಗಲಾಟೆ ಇರಲ್ಲ ಅಂತ ಯೋಚಿಸಿದ ಭೂಮಿಕಾ ತಡ ಮಾಡದೆ ಬೇಗನೆ ಮಲಗಲು ನಿರ್ಧರಿಸಿದ್ಲು. ತನ್ನ ತಂದೆಯ ಬಿಸ್ನೆಸ್ ಪರಿಸ್ಥಿತಿ ಮತ್ತು ಕಂಪನಿಯ ಸಹವಾಸ ಎಲ್ಲವೂ ಒಂದು ಹಂತಕ್ಕೆ ಬಂದು ಸಹಜ ಸ್ಥಿತಿಗೆ ಮರಳಿದ ತಕ್ಷಣ ಹೇಗಾದರೂ ಮಾಡಿ ನಿಖಿಲ್ನಿಂದ ವಿಚ್ಛೇದನ ಪಡೆದು ದೂರವಾಗಬೇಕು ಅಂತ ಭೂಮಿಕಾ ಮನಸ್ಸಿನಲ್ಲೇ ಗಟ್ಟಿ ನಿರ್ಧಾರ ಮಾಡಿಕೊಂಡ್ಳು. ಅಷ್ಟಕ್ಕೂ ನಿಖಿಲ್ಗೆ ತನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ, ಆತ ತನ್ನ ಬಗ್ಗೆ ಕನಿಷ್ಠ ಕಾಳಜಿಯನ್ನು ವಹಿಸೋದಿಲ್ಲ ಎಂಬ ಸತ್ಯ ಅವಳಿಗೆ ಗೊತ್ತಿತ್ತು. ಹಾಗಾಗಿ ತಾನು ಡೈವೋರ್ಸ್ ಕೇಳಿದ್ರೆ ಆತ ಖಂಡಿತವಾಗಿಯೂ ಅದಕ್ಕೆ ತಕ್ಷಣವೇ ಒಪ್ಕೊಳ್ತಾನೆ ಅನ್ನುವಂತಹ ಒಂದು ನಂಬಿಕೆ ಅವಳಿಗೆ ಇತ್ತು. ಅವಳು ಬೇಗನೆ ಸ್ನಾನ ಮುಗಿಸ್ಕೊಂಡ್ಲು. ವಾಶ್ರೂಮ್ನಿಂದ ಹೊರಬಂದವಳು ತನ್ನ ವಸ್ತುಗಳನ್ನು ಸುಲಭವಾಗಿ ಗುರುತಿಸಿ ಎತ್ಕೊಂಡ್ಳು. ನಿಖಿಲ್ ಮೊದಲೇ ಎಚ್ಚರಿಕೆ ನೀಡಿದ್ರಿಂದ ಅವಳು ಅವನ ಯಾವುದೇ ವಸ್ತುಗಳನ್ನು ಕೈಯಿಂದ ಮುಟ್ಟಲು ಕೂಡ ಹೋಗಲಿಲ್ಲ. ಒದ್ದೆ ಕೂದಲನ್ನು ಒರೆಸಿಕೊಳ್ಳುತ್ತಾ ತನ್ನ ದೇಹದ ಸುತ್ತಲೂ ಟವಲ್ ಸುತ್ತಕೊಂಡು ತನ್ನ ಬಟ್ಟೆಯ ಬ್ಯಾಗನ್ನು ಬಿಚ್ಚಿದ್ಲು. ಆದರೆ ಬ್ಯಾಗ್ ಒಳಗಿನ ಬಟ್ಟೆಗಳನ್ನು ನೋಡಿದಂತೆ ಅವಳಿಗೆ ಒಂದು ಕ್ಷಣ ತಲೆ ತಿರುಗಿದಂತಾಯಿತು. ಇದೇನು? ಅವಳು ಆಶ್ಚರ್ಯ ಮತ್ತು ಮುಜುಗರದಿಂದ ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು. ಅಷ್ಟಕ್ಕೂ ಅವಳ ಬ್ಯಾಗ್ ಪ್ಯಾಕ್ ಮಾಡಿದ್ದು ಯಾರು? ಆ ಇಡೀ ಬ್ಯಾಗ್ ಬರೀ ತರಹೇವಾರಿ ಮಾಡರ್ನ್ ಆಗಿರುವಂತಹ ನೈಟ್ ಗೌನ್ಗಳಿಂದಲೇ ತುಂಬ ಹೋಗಿತ್ತು. ಅದನ್ನು ಬಿಟ್ಟರೆ ಬೇರೆ ರೀತಿ ಇನ್ಯಾವುದೇ ಬಟ್ಟೆಗಳಿರಲಿಲ್ಲ. ಉದ್ದನೆಯ ಗೌನ್ಗಳು, ಶಾರ್ಟ್ ಡ್ರೆಸ್ಗಳು ಮತ್ತು ಗುಲಾಬಿ, ಕಪ್ಪು, ಬಿಳಿ, ಗೋಲ್ಡನ್ ಹೀಗೆ ಸಾಲು ಸಾಲು ಬಣ್ಣದ ನೈಟ್ ವೇರ್ಗಳು, ತುಂಬ ಕಾಸ್ಟ್ಲಿ ಆದಂತಹ ಮತ್ತು ಅದ್ಭುತವಾದ ಕ್ವಾಲಿಟಿ ಇರುವಂತಹ ಬಟ್ಟೆಗಳು. ಭೂಮಿಕಾ ತನ್ನ ಲೈಫಲ್ಲಿ ಎಂದಿಗೂ ಕೂಡ ಇಂತಹ ಗ್ಲಾಮರಸ್ ನೈಟ್ ವೇರ್ಗಳನ್ನು ಬಳಸಿದ್ದವಳೇ ಅಲ್ಲ. ಕೂಡಲೇ ಅವಳು ತನ್ನ ಪರ್ಸ್ನಲ್ಲಿದ್ದ ಫೋನ್ನ ತೆಗೆದುಕೊಂಡು ತಾಯಿಗೆ ಪಟ್ ಅಂತ ಕರೆ ಮಾಡಿದ್ಲು. ಅಮ್ಮ, ಏನಿದು? ನನ್ನ ಬ್ಯಾಗ್ ಯಾರು ಪ್ಯಾಕ್ ಮಾಡಿದ್ದು? ಅಷ್ಟಕ್ಕೂ ನನ್ನ ದಿನನಿತ್ಯದ ಬಟ್ಟೆಗಳೆಲ್ಲ ಎಲ್ಲಿವೆ? ಭೂಮಿಕಾ ಧ್ವನಿಯಲ್ಲಿ ಆತಂಕ ಆಯಿತು. ಅತ್ತ ಕಡೆಯಿಂದ ತಾಯಿ ಸುಮತಿ ಅಸಹಾಯಕತೆಯಿಂದ ಉತ್ತರಿಸಿದ್ರು. ಕ್ಷಮಿಸಮ್ಮ ಭೂಮಿ, ಆ ಗಡಿಬಿಡಿಯಲ್ಲಿ ನೀನು ಸ್ವಂತ ಸಾಮಾನುಗಳನ್ನ ಬ್ಯಾಗನ್ನು ಕಾರಿಗೆ ಲೋಡ್ ಮಾಡಿಸೋಕೆ ನನಗೆ ಸಾಧ್ಯನೇ ಆಗಲಿಲ್ಲ, ಮರೆತುಬಿಟ್ಟೆ. ಅದಕ್ಕೆ ನಾಳೆ ಹೆಂಗಾದರೂ ಮಾಡಿ ಎಲ್ಲನೂ ಕಳಿಸ್ಕೊಟ್ಬಿಡ್ತೀನಿ. ಇವತ್ತಿಗೆ ನಿನಗೆ ಬಟ್ಟೆ ಬೇಕಲ್ಲ ಅಂತ ನಾನೇ ಆತುರದಲ್ಲಿ ನಿಖಿಲ್ನ ಕಾರ್ಯದರ್ಶಿಗೆ ಫೋನ್ ಮಾಡಿ ನಿನಗಾಗಿ ಕೆಲವೊಂದಷ್ಟು ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿ ತಂದುಕೊಡುವಂತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಯಾಕಮ್ಮ, ಏನಾಯಿತು? ಅವ್ನು ನಿನಗೆ ಬಟ್ಟೆನೇನು ತಂದು ಕೊಡಲಿಲ್ವಾ? ನಿನ್ನ ಹತ್ರ ಸದ್ಯಕ್ಕೆ ಹಾಕ್ಕೊಳ್ಳೋಕ್ಕೆ ಬೇರೆ ಏನೂ ಇಲ್ವಾ? ನೀನು ಚೆನ್ನಾಗಿದ್ದೀಯ ತಾನೇ ಮಗಳೇ? ನಾನು ಚೆನ್ನಾಗಿದ್ದೀನಮ್ಮ, ಆದರೆ ನಾಳೆ ಬೆಳಗ್ಗೆ ಮರೆಯದೆ ನಾನು ಬಳಸುವಂಥ ಬಟ್ಟೆಗಳು ಮತ್ತು ನನ್ನ ಸಾಮಾನುಗಳೆಲ್ಲ ಇಲ್ಲಿಗೆ ಕಳಿಸ್ಕೊಟ್ಬಿಡು ಅಂತ ಬೇಸರದಿಂದಲೇ ಮುಂದೆ ಏನು ಮಾತಾಡದೆ ಭೂಮಿಕಾ ಕರೆಯನ್ನು ಅಲ್ಲೇ ಕಡಿತಗೊಳಿಸ್ಬಿಡ್ತಾಳೆ. ಫೋನ್ ಕೆಳಗಿಟ್ಟವಳೆ ಬ್ಯಾಗ್ ಕಡೆ ನೋಡಿ ತಲೆ ಕೆಡಿಸ್ಕೊಂಡವಳು. ಈಗ ನಾನು ಇದರಲ್ಲಿ ಯಾವ ಬಟ್ಟೆ ಹಾಕ್ಕೊಳ್ಳಿ? ಎಲ್ಲನೂ ಕೂಡ ತುಂಬ ವಿಚಿತ್ರವಾಗಿದೆಯಲ್ಲ. ಅಯ್ಯೋ ದೇವ್ರೆ, ಇದೇನಪ್ಪ ಹಣೆ ಬರಹ ನಂದು ಅಂದುಕೊಳ್ಳುತ್ತಾ ತಲೆಯ ಮೇಲಿದ್ದ ಟವಲನ್ನು ಹಾಗೆ ಬಿಟ್ಟು ಅಸಹಾಯಕತೆಯಿಂದ ತಲೆಯ ಮೇಲೆ ಕೈ ಹೊತ್ತು ನೆಲದ ಮೇಲೆ ಕುಳಿತೇ ಬಿಟ್ಲು. ಸರಿಯಾದ ಅದೇ ಸಮಯದಲ್ಲಿ ನಿಖಿಲ್ ಬೆಡ್ರೂಮ್ನ ಒಳಗೆ ಬರ್ತಾ ಇದ್ದಾನೆ.
ಯಾರ್ದೋ ಜೊತೆ ಫೋನಲ್ಲಿ ಬ್ಯುಸಿಯಾಗಿ ಮಾತಾಡ್ತಾ ಹಾಗೇನೆ ಕೋಣೆಯೊಳಗೆ ಬರ್ತಿದ್ದಂಗೆ ಭೂಮಿಕಾ ಬರೀ ಟವಲ್ ಸುತ್ತಕೊಂಡು ತಲೆಯ ಮೇಲೆ ಕೈ ಹೊತ್ತು ನೆಲದ ಮೇಲೆ ಕುಳಿತಿರುವುದನ್ನು ಆತ ನೋಡಿದ. ಆದರೆ ಆತ ಅವಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಮುಖದಲ್ಲಿ ಯಾವುದೇ ಭಾವನೆಗಳನ್ನು ತೋರಿಸದೆ ತಣ್ಣಗೆ ನಡೆದು ಹೋಗಿ ಮೇಜಿನ ಮೇಲಿದ್ದ ಬಿಸ್ನೆಸ್ ಫೈಲನ್ನು ಎತ್ಕೊಂಡು ಕೋಣೆಯಿಂದ ಹೊರಟು ಹೋದ. ಆತ ಬಂದು ಹೋದ ಮೇಲೆ ಭೂಮಿಕಾಳಿಗೆ ಒಂದು ಕ್ಷಣ ಮೈ ನಡುಗಿ ಹೋಗಿತ್ತು. ಸ್ವಲ್ಪ ಹೊತ್ತು ಯೋಚಿಸಿದ ಅವಳು ಅನಿವಾರ್ಯವಾಗಿ ತನ್ನ ಬ್ಯಾಗ್ನಲ್ಲಿದ್ದಂತಹ ಅತ್ಯಂತ ಉದ್ದನೆಯ ಮತ್ತು ಕಪ್ಪು ಬಣ್ಣದ ನೈಟ್ ಗೌನನ್ನು ಆಯ್ದುಕೊಂಡು ಧರಿಸಿದ್ಲು. ಇದು ಇಡೀ ದೇಹವನ್ನು ಮುಚ್ಚುವಷ್ಟು ಉದ್ದವಾಗಿತ್ತು ಮತ್ತು ತುಂಬ ಲಕ್ಷಣವಾಗಿಯೂ ಇತ್ತು. ಕನ್ನಡಿಯ ಮುಂದೆ ನಿಂತ ಭೂಮಿಕಾಳಿಗೆ ತನ್ನನ್ನೇ ತಾನು ನೋಡಿಕೊಳ್ಳಲು ಸ್ವಲ್ಪ ಮುಜುಗರ ಆಯಿತು. ಇದೇನಿದು, ಯಾರಾದರೂ ನಾನು ನೋಡಿದರೆ ನಾನು ಯಾರನ್ನೋ ಮೋಹಿಸಲು ಅಥವಾ ಈ ತರಹ ಗ್ಲ್ಯಾಮರಸ್ ಗೌನ್ ಧರಿಸಿದ್ದೀನಿ ಅಂತ ಅಥವಾ ಅವನೇನು ಅನ್ಕೊತಾನೆ ಅಂತ ತಪ್ಪು ತಿಳಿತಾರೆ ಎಂದು ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇದ್ಲು. ತನಗೆ ತಾನು ಬೈದ್ಕೊಂಡ್ಳು. ಇನ್ನು ಆತ ಬರೋಷ್ಟರಲ್ಲಿ ನಿದ್ದೆ ಮಾಡಿಬಿಡಬೇಕು ಅಂತ ಯೋಚಿಸಿದವಳೆ ತಕ್ಷಣ ಹಾಸಿಗೆಯತ್ತ ಓಡಿ ಹೋಗಿ ಎಡಭಾಗದ ತುದಿಯಲ್ಲಿ ಮಲ್ಕೊಳ್ತಾಳೆ. ಆತಂಕದಿಂದ ಇಡೀ ದೇಹ ನಡುಗುತ್ತಿದ್ದರಿಂದ ತಲೆಯಿಂದ ಪಾದದವರೆಗೆ ಕಂಬಳಿಯನ್ನು ಹೊತ್ಕೊಂಡ್ಳು. ಅವಳು ಮಲಗಿದ್ದ ಆ ಸ್ಥಿತಿ ಹೇಗಿತ್ತಂದರೆ ಯಾವುದೋ ಒಂದು ಹೆಣ ಸತ್ತ ರೀತಿಯಲ್ಲಿ. ಈ ಬಲವಂತದ ಮದುವೆಯ ವಿಚಾರವನ್ನು ಕೇಳಿದಾಗಿಂದಲೂ ಕೂಡ ಅವಳು ಸರಿಯಾಗಿ ನಿದ್ದೆ ಮಾಡಿದಳೋ ಇಲ್ವೋ ಪಾಪ ಅವಳಿಗೆ ಗೊತ್ತಿಲ್ಲ. ಯಾವುದೋ ಒಂದು ಹೆಣ ಸತ್ತ ಮಲಗಿದ ರೀತಿ ವ್ಯಕ್ತಿಯಂತೆ ಕಾಣ್ತಾ ಇದ್ಲು. ಅವಳು ಹೇಗಾದರೂ ಮಾಡಿ ಕಣ್ಣು ಮುಚ್ಚಿ ಮಲಗಲು ಪ್ರಯತ್ನ ಮಾಡ್ತಾನೇ ಇದ್ಲು. ನಿದ್ದೆ ಮಾತ್ರ ಸುಖವಾಗಿ ಬರಲಿಲ್ಲ. ಆ ಸೈಕೋ ನಿಖಿಲ್ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮಧ್ಯರಾತ್ರಿಯಲ್ಲಿ ಬಂದು ಏನಾದರೂ ದೈಹಿಕ ದೌರ್ಜನ್ಯ ಎಸಗಬಹುದು ಅನ್ನುವಂಥ ತೀವ್ರ ಭಯ ಆಕೆಯನ್ನು ಕಾಡ್ತಾನೇ ಇತ್ತು. ಅದೇ ಆತಂಕದಲ್ಲಿ ಅವಳು ಕಂಬಳಿಯ ಕೆಳಗೆ ತನ್ನ ಫೋನನ್ನು ಆನ್ ಮಾಡಿ ಇಂಟರ್ನೆಟ್ ನೋಡತೊಡಗಿದ್ಲು. ಮಾಧ್ಯಮಗಳಲ್ಲಿ ಅವರಿಬ್ಬರ ಮದುವೆಯ ಸುದ್ದಿ ಆಗಲೇ ಒಳ್ಳೆ ಬಿರುಗಾಳಿ ಥರ ಹರಡಿಕೊಂಡ್ಬಿಟ್ಟಿದೆ. ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ವೆಬ್ಸೈಟ್ಗಳಲ್ಲಿ ಸಾಲು ಸಾಲು ಹೆಡ್ಲೈನ್ಗಳು ಮಾತ್ರ ರಾರಾಜಿಸ್ತಾ ಇದೆ. ದೇಶದ ಅತ್ಯಂತ ಹಾಟ್ ಬ್ಯಾಚುಲರ್ ಸಿಇಒ ಈಗ ವಿವಾಹಿತ. ಈ ಬಿಲಿಯನರ್ ಕೈ ಹಿಡಿದು ಅದೃಷ್ಟಶಾಲಿ ಹುಡುಗಿ ಭೂಮಿಕಾ ಸರ್ದೇಸಾಯಿ ಯಾರು? ಉದ್ಯಮ ಲೋಕದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಮದುವೆಯ ಸೀಕ್ರೆಟ್ಸ್ ಏನು? ಕೊನೆಗೂ ನಿಖಿಲ್ ರಾಜ್ ಭೂಮಿಕಾ ಸರ್ದೇಸಾಯಿ. ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಮದುವೆಯ ಸುದ್ದಿಗಳು, ಕೆಲವು ಪ್ರಸಿದ್ಧ ಟ್ಯಾಗ್ಲೈನ್ಗಳು ಇವಾಗಿದ್ದವು. ಇದನ್ನೆಲ್ಲ ನೋಡ್ತಾ ಇದ್ದಾಗ ನಿಜವಾಗಿಯೂ ಕೂಡ ಅವಳು ಇವತ್ತಿನವರೆಗೂ ಯಾವತ್ತೂ ಈ ರೀತಿ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಇವಳ ಹೆಸರು ಕಾಣಿಸ್ಕೊಂಡಿರಲಿಲ್ಲ. ಅವುಗಳಲ್ಲಿ ಕೆಲವು ಹೆಡ್ಲೈನ್ಗಳು ನಿಜಕ್ಕೂ ತಮಾಷೆಯಾಗಿ ಕಂಡ್ರೆ ಇನ್ನು ಕೆಲವು ಆಕೆಗೆ ನೋವನ್ನು ತರ್ತಾ ಇದ್ವು. ಅವಳು ಹಾಗೆ ಫೋನ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತೆರೆದು ಯಾರೋ ಒಳಗೆ ಪ್ರವೇಶಿಸುತ್ತಿರುವಂತಹ ಸದ್ದು ಕೇಳಿಸ್ತು. ಅವಳು ತಕ್ಷಣ ಫೋನ್ನಲ್ಲಿದ್ದ ಸಮಯ ನೋಡಿದ್ಲು. ಆಗಲೇ ಮಧ್ಯರಾತ್ರಿ 2:30 ಗಂಟೆ ಆಗಿತ್ತು. ಭೂಮಿಕಾ ತಡ ಮಾಡದೆ ನಿಧಾನವಾಗಿ ತನ್ನ ಫೋನನ್ನು ಪಕ್ಕಕ್ಕಿಟ್ಟು ಗಾಢ ನಿದ್ದೆಯಲ್ಲಿಡುತ್ತಿರುವಂತೆ ನಟಿಸಲು ಶುರು ಮಾಡಿದ್ಲು. ತಲೆಯಿಂದ ಕಾಲಿನವರೆಗೆ ಕಂಬಳಿಯನ್ನು ಪೂರ್ತಿಯಾಗಿ ಮುಚ್ಚಿಕೊಂಡು ಉಸಿರು ಬಿಗಿ ಹಿಡಿದು ಮಲಗಿದ್ಲು. ಆದರೆ ನಿಖಿಲ್ ನಿಜವಾಗಿಯೂ ಅವಳಿಗೆ ತೊಂದರೆ ಕೊಡುವಂತಹ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಅಥವಾ ಒಂದು ಮಾತನ್ನೂ ಕೂಡ ಆಡೋಕ್ಕೋಗಲಿಲ್ಲ. ಆತ ಆಗಲೇ ಸ್ನಾನ ಮುಗಿಸಿ ಒಂದು ಸಡಿಲವಾದ ಜಂಬೋ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟನ್ನು ಧರಿಸಿಕೊಂಡು ಬಂದು ಹಾಸಿಗೆಯ ಮೇಲೆ ಕುಳಿತುಕೊಂಡ. ಭೂಮಿಕಾ ಇಡೀ ದಿನದ ಓಟ ಮತ್ತು ಟೆನ್ಷನ್ನಿಂದ ತುಂಬ ದಣಿದಿದ್ಲು. ಆಕೆಗೆ ತಕ್ಷಣ ಮಲಗಬೇಕಾಗಿತ್ತು. ಆದರೆ ಆ ಸೈಕೋ ನಿಖಿಲ್ ಮೊದಲು ಮಲಗಲಿ, ಆಮೇಲೆ ನಾನು ನಿರಾಳವಾಗಿ ಕಣ್ಮುಚ್ಚಬಹುದು ಅಂತ ಕಾಯ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಹಾಸಿಗೆಯ ಬಲಬದಿಯಲ್ಲಿದ್ದ ನಿಖಿಲ್ ತನ್ನೆಲ್ಲ ಚಲನವಲನಗಳನ್ನು ನಿಲ್ಲಿಸಿದ್ದ. ಇಡೀ ಕೋಣೆಯಲ್ಲಿ ಅವನ ಉಸಿರಾಟದ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಆದ್ದರಿಂದ ಭೂಮಿಕಾಳಿಗೆ ಆತ ಮಲಗಿದ್ದಾನೆ ಎಂಬುದು ಖಾತ್ರಿಯಾಗಿತ್ತು. ಅವಳು ಅತ್ಯಂತ ಎಚ್ಚರಿಕೆಯಿಂದ ತನ್ನ ಮುಖದ ಮೇಲಿದ್ದ ಕಂಬಳಿಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಅವನ ಕಡೆಗೆ ಕಣ್ಣನ್ನು ಹಾಯಿಸಿದ್ಲು. ಆತ ಭೂಮಿಕಾಳಿಗೆ ಬೆನ್ನು ಹಾಕಿ ನಿಜವಾಗ್ಲೂ ಕೂಡ ಗಾಢ ನಿದ್ದೆಗೆ ಜಾರಿದ್ದ. ಆ ಕ್ಷಣದಲ್ಲಿ ಭೂಮಿಕಾ ದೀರ್ಘವಾಗಿ ಒಂದು ಆಳವಾದ ನಿಟ್ಟುಸಿರನ್ನು ಬಿಟ್ಟು ನೆಮ್ಮದಿಯಿಂದ ಅವನ ಕಡೆಗೆ ತಿರುಗಿ ಮಲ್ಕೊಂಡ್ಳು. ಅತಿಯಾದ ಆಯಾಸವಿದ್ದುದರಿಂದ ಸ್ವಲ್ಪ ಸಮಯದ ನಂತರ ಅವಳು ಕೂಡ ಅರಿಯದಂತೆ ನಿದ್ದೆಯ ಲೋಕಕ್ಕೆ ಜಾರಿ ಹೋದ್ಲು. ನಿದ್ದೆಯ ಸಮಯದಲ್ಲಿ ಸ್ವಲ್ಪವೂ ಚಲನರಹಿತವಾಗಿ ಅತ್ಯಂತ ಲಘುವಾಗಿ ನಿದ್ದೆ ಮಾಡುವ ಅಭ್ಯಾಸವಿದ್ದಂತಹ ನಿಖಿಲ್ಗೆ ಈ ರೀತಿ ಹೊರಟಾಗಿ ಮನದಿಚ್ಛೆಯಂತೆ ಇದ್ದಕ್ಕಿದ್ದಂತೆ ತನ್ನ ದೇಹದ ಮೇಲೆ ಏನೋ ಒಂದು ದೊಡ್ಡ ಬಂಡೆಕಲ್ಲು ಭಾರವಾದ ವಸ್ತು ಬಿದ್ದಂತಾಗಿ ಎಚ್ಚರ ಆಗ್ಬಿಡ್ತಾನೆ. ಆತ ಕಣ್ಬಿಟ್ಟು ನೋಡಿದಾಗ ಪಕ್ಕದಲ್ಲೇ ಮಲಗಿದ್ದ ಭೂಮಿಕಾಳ ಕಾಲು ತನ್ನ ದೇಹದ ಮೇಲಿರೋದು ಕಂಡು ಆಶ್ಚರ್ಯ ಮತ್ತು ಕೋಪ
ಹುಚ್ಚಾಗಿ ಬರುತ್ತೆ. ತಕ್ಷಣ ಸಿಟ್ಟಿನಿಂದ ಎದ್ದು ಕುಳಿತವನೇ ಅವಳ ಕಾಲನ್ನು ತನ್ನ ದೇಹದ ಮೇಲಿಂದ ಪಕ್ಕಕ್ಕೆ ಸರಿಸ್ತಾನೆ. ಆತ ಕೋಪದಲ್ಲಿ ಅವಳ ಕಾಲನ್ನು ಹಾಸಿಗೆ ಇನ್ನೊಂದು ಬದಿಗೆ ಬಲವಾಗಿ ತಳ್ಳಿದ್ರೂ ಕೂಡ ಭೂಮಿಕಾಳಿಗೆ ಎಚ್ಚರವೇ ಆಗಲಿಲ್ಲ. ಇಡೀ ದಿನದ ಆಯಾಸದಿಂದ ಅವಳು ಅಷ್ಟು ಗಾಢವಾದ ನಿದ್ದೆಯಲ್ಲಿದ್ಲು. ಅಷ್ಟರಲ್ಲಿ ನಿಖಿಲ್ಗೆ ನಿದ್ದೆ ಬಾರದಿದ್ದರಿಂದ ಆತ ಪಕ್ಕದ ಸೈಡ್ ಮೇಜಿನ ಮೇಲಿಂದ ತನ್ನ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಕೆಲಸ ಮಾಡಲು ಪ್ರಾರಂಭಿಸ್ತಾನೆ. ಕೆಲಸ ಮಾಡ್ತಿರುವಾಗ ಭೂಮಿಕಾ ನಿದ್ದೆಯಲ್ಲಿ ಅತ್ತಿಂದಿತ್ತ ಆಡಿ ಹಾಸಿಗೆ ತುಂಬ ಓಡಾಡ್ತಾ ಇರೋದು, ಹೊರಳಾಡ್ತಾ ಇರೋದು ಆತ ಗಮನಿಸ್ತಾ ಒಳ್ಳೆ ಪುಟ್ಟ ಮಗುವಿನ ರೀತಿ ಇಡೀ ಹಾಸಿಗೆ ತುಂಬ ಹೊರಳಾಡ್ತಾ ಇದ್ದಾಳೆ. ರಾತ್ರಿ ತಲೆಯಿಂದ ಕಾಲಿನವರೆಗೆ ಕಂಬಳಿಯನ್ನು ಕೆಳಗೆ ಸಂಪೂರ್ಣವಾಗಿ ಮುಚ್ಕೊಂಡು ಮಲಗಿದ ಹುಡುಗಿ ಈಗ ಕಂಬಳಿಯನ್ನೇ ಆ ಕಡೆ ಈ ಕಡೆ ಮಾಡಿ ಮಲಗಿದ್ದಾಳೆ. ಅವಳ ಉದ್ದನೆಯ ಕಪ್ಪು ಕೂದಲು ಇಡೀ ದಿಂಬಿನ ಮೇಲೆ ಸುಂದರವಾಗಿ ಹರಡಿತ್ತು. ಅವಳ ಒಂದು ಕಾಲು ಮತ್ತು ತೋಳು ಹಾಸಿಗೆಯ ಹೊರಗೆ ನೇತಾಡ್ತಾ ಇತ್ತು. ಅವಳು ಧರಿಸಿದ್ದ ಉದ್ದನೆಯ ಕಪ್ಪು ನೈಟ್ ಗೌನ್ನಲ್ಲಿ ನಿದ್ದೆಯ ಮಂಪರಿನಲ್ಲಿ ಮೊಣಕಾಲಿನವರೆಗೆ ಮೇಲೇರಿತ್ತು ಮತ್ತು ಅವಳ ಬಿಳಿ ಕಾಲುಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ವು. ನಿಖಿಲ್ ತನ್ನ ಕೆಲಸ ನಿಲ್ಲಿಸಿ ಸ್ವಲ್ಪ ಸಮಯದವರೆಗೆ ಆಕೆಯ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಮದುವೆಯ ಗಡಿಬಿಡಿಯಲ್ಲಿ ಆತ ಮೊದಲ ಬಾರಿಗೆ ಅವಳ ಮುಖವನ್ನು ಇಷ್ಟು ಹತ್ತಿರದಿಂದ ಗಮನಿಸ್ತಿದ್ದು ಕೋಪದಲ್ಲಿ ಸೈಕೋ ತರಹ ಆಡುತ್ತಿದ್ದ ಆ ಹುಡುಗಿ ನಿದ್ದೆಯಲ್ಲಿ ನಿಜವಾಗಿಯೂ ಅದ್ಭುತವಾದ ಸುಂದರಿಯಾಗಿ ಕಾಣ್ತಾ ಇದ್ಲು. ಯಾವುದೇ ರೀತಿಯ ಯೋಚನೆಗಳಿಲ್ಲದೆ ಮುಗ್ಧ ಮಗುವಿನಂತೆ ಅತ್ಯಂತ ಶಾಂತವಾಗಿ ಮಲಗಿದ್ದ ಆಕೆಯನ್ನು ನೋಡಿದ್ದ ನಿಖಿಲ್ನ ಕಠೋರ ಮುಖದಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದು ಸಣ್ಣ ಮುಗುಳ್ನಗೆ ಮೂಡುತ್ತೆ. ಆತ ತಕ್ಷಣ ಪಕ್ಕದಲ್ಲಿದ್ದ ಕಂಬಳಿಯನ್ನು ತೆಗೆದುಕೊಂಡು ಪ್ರೀತಿಯಿಂದ ಅವಳ ಇಡೀ ದೇಹಕ್ಕೆ ಒದಿಸ್ತಾನೆ. ನಂತರ ಲ್ಯಾಪ್ಟಾಪನ್ನು ಪಕ್ಕಕ್ಕಿಟ್ಟವನು ಸ್ವಲ್ಪ ಸಮಯದ ನಂತರ ಆತನೇ ಮರಳಿ ನಿದ್ದೆಗೆ ಜಾರ್ತಾನೆ. ಕೆಲವು ಗಂಟೆಗಳ ನಂತರ ಭೂಮಿಕಾಗೆ ಎಚ್ಚರವಾಗ್ತದೆ. ಅವಳು ಕಣ್ಣು ತೆರೆದು ತಕ್ಷಣ ಎದುರಿಗಿದ್ದ ದೃಶ್ಯವನ್ನು ನೋಡಿ ಒಂದು ಕ್ಷಣ ಗಾಬರಿಯಿಂದ ಆಶ್ಚರ್ಯಚಕಿತಳಾಗಿ ಹೋಗ್ತಾಳೆ. ಆ ಸೈಕೋ ನಿಖಿಲ್ನ ಮುಖ ಅಕ್ಷರಶಃ ಅವಳ ಮುಖದ ತೀರ ಹತ್ತಿರ ಇತ್ತು. ಅಷ್ಟೇ ಅಲ್ಲ, ಅವನ ದೊಡ್ಡದಾದ ಗಂಡಸು ಕೈ ಅವಳ ಪುಟ್ಟ ಕೈಯ ಮೇಲಿತ್ತು. ಗಡಸು ಕೈ. ಅವನ ಬಲವಾದ ಕೈಗೆ ಹೋಲಿಸಿದ್ರೆ ಅವಳ ಕೈ ತುಂಬ ಪುಟ್ಟದು, ಚಿಕ್ಕದಾಗಿ, ನಾಜೂಕಾಗಿ ಕಾಣ್ತಾ ಇತ್ತು. ಅವಳು ಅಷ್ಟೊಂದು ಹತ್ತಿರದಿಂದ ಅವನ ಮುಖವನ್ನು ಎಂದೂ ನೋಡಿರಲಿಲ್ಲ. ಈಗ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ನಿಷ್ಠೂರ CEO ನಿಜವಾಗಿಯೂ ಅದ್ಭುತ ಸುಂದರನಾಗಿ ವೆರಿ ಮೋಸ್ಟ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದ. ಅವನ ಮುಖದ ಪ್ರತಿಯೊಂದು ಕಳೆ, ಆ ಮೂಗು, ಆ ಗಡ್ಡ, ಆ ಕಣ್ಣು ಎಲ್ಲವೂ ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿತ್ತು. ಅವಳು ಹಾಗೆ ಅವನ ಮುಖವನ್ನೇ ನೋಡುತ್ತಾ ಕಳೆದು ಹೋಗಿದ್ದಾಗ ಇದ್ದಕ್ಕಿದ್ದಂತೆ ನಿಖಿಲ್ ನಿದ್ದೆಯಲ್ಲಿ ಸ್ವಲ್ಪ ಚಲಿಸ್ತಾನೆ. ಆತ ಎಚ್ಚರಗೊಳ್ಳುತ್ತಿದ್ದಾನೆ ಎಂದು ಹೆದರಿ ಬೆಚ್ಚಿಬಿದ್ದ ಭೂಮಿಕಾ ತಕ್ಷಣ ಗಾಬರಿಯಿಂದ ಕಣ್ಮುಚ್ಚಿಕೊಂಡು ಮತ್ತೆ ಏನೂ ತಿಳಿದವಳಂತೆ ನಿದ್ದೆ ಮಾಡುವ ನಾಟಕವಾಡೋಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ನಿಖಿಲ್ ನಿದ್ದೆಯಿಂದ ಎದ್ದು ಅವಳ ಪುಟ್ಟ ಕೈ ಮೇಲಿದ್ದ ತನ್ನ ಕೈಯನ್ನು ನಿಧಾನವಾಗಿ ತೆಗೆದು ವಾಶ್ರೂಮ್ ಕಡೆಗೆ ನಡೆದನು. ಆತ ಎದ್ದು ಹೋದ ತಕ್ಷಣ ಭೂಮಿಕಾ ನಿಟ್ಟುಸಿರು ಬಿಟ್ಟು ಆಶ್ಚರ್ಯಚಕಿತಳಾದ್ಲು. ಆಮೇಲೆ ಕಂಬಳಿಯೊಳಗೆ ಮುಖ ಮುಚ್ಚಿಕೊಂಡು ವಾಶ್ರೂಮ್ ಒಳಗೆ ಹೋಗಿ ಸ್ನಾನ ಮುಗಿಸಿ ಕೂದಲು ಒಣಗಿಸ್ಕೊಂಡು ಹೊರಬಂದ ನಿಖಿಲ್ ಸೂಟ್ ಧರಿಸಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಮನೆಯಿಂದ ಹೊರಟು ಹೋಗ್ತಾನೆ. ಆತ ಎಂದಿನಂತೆ ಬೆಳಗ್ಗೆ ತನ್ನ ಆಫೀಸ್ ಕೆಲಸಕ್ಕೆ ಹೊರಟಿದ್ದ. ಆತ ಹೋದ ನಂತರ ಕೆಲ ಹೊತ್ತಿನ ನಂತರ ಭೂಮಿಕಾ ಪೂರ್ತಿಯಾಗಿ ನಿದ್ದೆಯಿಂದ ಎದ್ದಿದ್ಲು. ಭೂಮಿ ಬೆಡ್ಡಿಂದ ಎದ್ದು ಮುಖ ತೊಳೆದು ಹಲ್ಲುಚ್ಕೊಂಡು ಉಪಹಾರ ಮೀನ್ಸ್ ಬ್ರೇಕ್ಫಾಸ್ಟ್ ಮಾಡಲು ಕೋಣೆಯಿಂದ ಹೊರಗೆ ಬಂದಳು. ಅಡುಗೆ ಮನೆ ಕೌಂಟರ್ ಟಾಪ್ ಮೇಲೆ ಅವಳ ಕಣ್ಣಿಗೆ ಬೀಳುವಂತೆ 2 ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ಗಳನ್ನು ಇಡಲಾಗಿತ್ತು. ಬಹುಶಃ ಅವಳ ಖರ್ಚಿಗಾಗಿ ನಿಖಿಲ್ ಅವುಗಳನ್ನು ಅಲ್ಲಿಟ್ಟು ಹೋಗಿದ್ದ ಅನ್ಸುತ್ತೆ. ಭೂಮಿಕಾ ತಿನ್ನಲು ಏನಾದರೂ ಸಿಗಬಹುದು ಅನ್ನುವಂತಹ ಆಸೆಯಿಂದ ಫ್ರಿಡ್ಜ್ ಓಪನ್ ಮಾಡ್ತಾಳೆ. ಆದರೆ ಆ ಬೃಹತ್ ಫ್ರಿಡ್ಜ್ನಲ್ಲಿ ಬರೀ ಕುಡಿಯುವ ನೀರಿನ ಬಾಟಲಿಗಳು ಮಾತ್ರ ಇದ್ವು. ಆದರೆ ತಿನ್ನಲು ಬೇರೆ ಏನೂ ಇರಲೇ ಇಲ್ಲ. ಬೇರೆ ದಾರಿ ಇಲ್ಲದೆ ಅವಳು ಮತ್ತೆ ತನ್ನ ಕೋಣೆಗೆ ಬಂದು ಫೋನ್ ತೆಗೆದುಕೊಂಡು ಆನ್ಲೈನಲ್ಲಿ ಫುಡ್ ಡೆಲಿವರಿ ಆ್ಯಪ್ ಮೂಲಕ ತಿಂಡಿಯನ್ನು ಆರ್ಡರ್ ಮಾಡ್ತಾ ಇದ್ದಾಳೆ. ಇನ್ನೇನು ತಿಂಡಿ ಬರೋಕ್ಕೆ ಸ್ವಲ್ಪ ಸಮಯ ಬೇಕಾಗಿತ್ತು. ಆ ಕಾಯುವ ಸಮಯದಲ್ಲಿ ಅವಳು ತನ್ನ ತಾಯಿಗೆ ಕರೆ ಕೂಡ ಮಾಡ್ತಾಳೆ. ಅಮ್ಮ, ನಾನು ಬಟ್ಟೆ ಮತ್ತು ಸಾಮಗ್ರಿಗಳನ್ನೆಲ್ಲ ಬ್ಯಾಗನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದೀರಾ, ರೆಡಿ ಇದೆಯಾ ಅಂತ. ಅತ್ತ ಕಡೆಯಿಂದ ಸುಮತಿ, ಹೌದಮ್ಮ, ಎಲ್ಲನೂ ಪ್ಯಾಕ್ ಮಾಡಿದ್ದೀವಿ, ಸಾಮಾನುಗಳೆಲ್ಲ ನನ್ನ ಹತ್ತಿರವೇ ಇವೆ, ಈಗಲೇ ಯಾರ ಕೈಲಾದರೂ ಕೊಟ್ಟು ಬೇಗ ಕಳಿಸ್ಕೊಡ್ತೀನಿ. ಭೂಮಿ, ಅಂದಹಾಗೆ ಇವತ್ತು ಮಧ್ಯಾಹ್ನ ನೀನು ಮತ್ತು ನಿಖಿಲ್ ಇಬ್ಬರು ಸೇರಿ ನಮ್ಮ ಮನೆಗೆ ಊಟಕ್ಕೆ ಯಾಕೆ ಬರಬಾರ್ದು? ಹಾಗೆ ನಿಮ್ಮ ಅಪ್ಪ ಕೂಡ ಇಬ್ಬರನ್ನ ಮನೆಗೆ ಬರಲು ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಪಾಪ ಆ ಹುಡುಗಿ
ತಂದೆಯ ಹೆಸರು ಕೇಳ್ತಿದ್ದಂಗೆ ಹಾಗೆ ಭೂಮಿಕಾಳಿಗೆ ಮಂಟಪದಲ್ಲಿ ಅಷ್ಟು ಜನರ ಮುಂದೆ ತನಗೆ ಬಿದ್ದ ಕಪಾಳ ಮೋಕ್ಷ ಏಟು ನೆನಪಾಗಿ ಕೋಪ ಅನ್ನೋದು ನೆತ್ತಿಗೆ ಹೇರ್ಬಿಡ್ತು. ಅಯ್ಯೋ ಇಲ್ಲಮ್ಮ, ನಾನು ಆ ಮನುಷ್ಯನನ್ನು ಭೇಟಿಯಾಗೋಕೆ ಖಂಡಿತ ಬರೋದೇ ಇಲ್ಲ. ನನಗೂ ಆ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ. ಅಷ್ಟಕ್ಕೂ ಅವರಿಗೆ ನನ್ನ ನೋಡುವ ಆಸೆ ಯಾಕೆ ಬಂತೀಗ? ಅವರ ಮಗಳನ್ನು ಬಲಿ ಕೊಟ್ಟು ಆ ಸೈಕೋನಿಂದ ಈಗ ತಾನೇ ಪಡೆದ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಜೊತೆ ಅವರನ್ನು ಆರಾಮವಾಗಿ ಸಂತೋಷವಾಗಿರಲೇಳು. ಅವರೇ ಹೊಟ್ಟೆ ತುಂಬ ಊಟ ಮಾಡಲಿ ಎಂದು ಕೋಪದಿಂದಲೇ ಕಿರುಚುತ್ತಾ ಫೋನನ್ನು ಕಟ್ ಮಾಡಿ ಇಟ್ಬಿಟ್ಲು. ಸ್ವಲ್ಪ ಸಮಯದ ನಂತರ ಅವಳು ಆರ್ಡರ್ ಮಾಡಿದಂಥ ಬ್ರೇಕ್ಫಾಸ್ಟ್ ಮನೆಗೆ ಬಂತು. ಅವಳು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಉಪಹಾರ ಸೇವಿಸುತ್ತಿರುವಾಗಲೇ ಮನೆಯ ಡಿಜಿಟಲ್ ಡೋರ್ ಬೆಲ್ ಬಾರಿಸ್ತು. ಬಾಗಿಲು ತೆರೆದು ನೋಡಿದಾಗ ಅವಳ ದಿನನಿತ್ಯದ ಬಟ್ಟೆಗಳು, ಸಾಮಾನುಗಳು, ಬ್ಯಾಗ್ ಬಂದಿದ್ವು. ಆದರೆ ಅದನ್ನು ತಾಯಿಯ ಕಡೆಯವರು ತಂದಿರಲಿಲ್ಲ. ಬದಲಿಗೆ ನಿಖಿಲ್ನ ಸೆಕ್ರೆಟರಿಯೇ ಭೂಮಿಕಾಳ ಮನೆಗೆ ಹೋಗಿ ಆ ಸಾಮಾನುಗಳನ್ನು ತಾನೇ ಖುದ್ದಾಗಿ ತಗೊಂಡು ಬಂದಿದ್ದ. ಶುಭೋದಯ ಮೇಡಮ್, ರಾತ್ರಿ ನಿಮಗೆ ಯಾವುದೇ ತೊಂದರೆ ಆಗದೆ ಚೆನ್ನಾಗಿ ನಿದ್ದೆ ಬಂತಲ್ವಾ? ಸಾಮಾನುಗಳನ್ನು ತಂದಿಟ್ಟ ನಿಖಿಲ್ನ ಕಾರ್ಯದರ್ಶಿ ಅತ್ಯಂತ ವಿನಯದಿಂದ ಕೇಳ್ತಾನೆ. ಅವನನ್ನು ನೋಡುತ್ತಿದ್ದಂತೆ ಭೂಮಿಕಾಗೆ ರಾತ್ರಿಯ ಮುಜುಗರ ನೆನಪಾಗಿ ಸ್ವಲ್ಪ ಸಿಟ್ಟು ಬಂತು. ಅದಕ್ಕೆ ಮೊದಲು ನೀನು ನನ್ನದೊಂದು ಪ್ರಶ್ನೆಗೆ ಉತ್ತರ ಕೊಡು. ಅಷ್ಟಕ್ಕೂ ನೀನು ನಿನ್ನೆ ಯಾವ ರೀತಿಯ ಬಟ್ಟೆಗಳನ್ನು ನನಗೋಸ್ಕರ ಖರೀದಿ ಮಾಡಿ ತಂದಿದ್ದೆ? ಆ ರೀತಿ ಬಟ್ಟೆಗಳನ್ನು ತರೋಕೆ ಹೇಳ್ದವ್ರು ಯಾರು? ನೀನೊಬ್ಬ ಗಂಡಸಾಗಿ ನಿನಗೆ ಎಂಥ ಬಟ್ಟೆ ತೊಗೋಬೇಕಂತ ನಿನಗೇನು ಗೊತ್ತಾಗುತ್ತೆ? ಆ ಬ್ಯಾಗ್ ತುಂಬ ಬರೀ ನೈಟ್ ಗೌನ್ಗಳೇ ಯಾಕೆ ತುಂಬಿಸಿದ್ಯಾ? ನಾನು ಇಡೀ ದಿನ ಅಂತಹ ಬಟ್ಟೆಗಳನ್ನು ಹಾಕೊಂಡು ಓಡಾಡ್ತೀನಿ ಅಂತ ನೀನು ಹೆಂಗೆ ಅಂದ್ಕೊಂಡೆ? ನನ್ನ ಸಾಮಾನುಗಳನ್ನು ಇಲ್ಲಿಗೆ ಬಂದಿಲ್ಲ ಅಂತ ಅಮ್ಮ ನಿನಗೆ ಹೇಳಿದಾಗ ಈ ತರಹದ ಬಟ್ಟೆಗಳನ್ನು ತರಬೇಕು ಅಂತ ನಿನಗೇನಾದರೂ ನಿಖಿಲ್ ಆರ್ಡರ್ ಗಿಡರ್ ಏನಾದರೂ ಮಾಡಿದ್ನಾ ಎಂದು ಭೂಮಿಕಾ ಏನು ಅವನ ಮೇಲೆ ಹಾರಿ ಹಾರಿ ಬೀಳ್ತಾ ಇದ್ದಾಳೆ. ಅವಳ ಸಿಟ್ಟನ್ನು ನೋಡಿದ ಪಾಪ ಕಾರ್ಯದರ್ಶಿ ಆತ ಏನು ಮಾಡ್ತಾನೆ, ಗಾಬರಿ ಆದ ಅಷ್ಟೆ. ಅಯ್ಯೋ ಇಲ್ಲ ಮೇಡಮ್, ಸರ್ ನನಗೆ ಅಂಥ ತರಹದೇನೇ ಹೇಳಲೇ ಇಲ್ಲ. ನಾನೇ ಸ್ವತಃ ಬಟ್ಟೆಗಳನ್ನು ತಂದಿದ್ದು. ನಿಜ ಹೇಳಬೇಕಂದ್ರೆ ನಿಮ್ಮ ತಾಯಿ ಫೋನ್ ಮಾಡಿದಾಗ ನಿಮ್ಮ ಬಳಿ ರಾತ್ರಿ ಹಾಕಿಕೊಳ್ಳಲು ನೈಟ್ ವೇರ್ ಬಟ್ಟೆ ಇಲ್ಲವೆಂದು ಮಾತ್ರ ನನಗೆ ಹೇಳಿದರು. ಗಡಿಬಿಡಿಯಲ್ಲಿ ಅವರು ನಿಮಗೆ ಇಡೀ ಸಾಮಾನುಗಳೇ ಬಂದಿಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಹೇಳಲಿಲ್ಲ ಮೇಡಮ್. ಹಾಗಾಗಿ ನಾನು ರಾತ್ರಿಗೆ ಮಾತ್ರ ಬಟ್ಟೆ ಬೇಕು ಅಂತ ಅಂದುಕೊಂಡು ಆ ನೈಟ್ ಗೌನ್ಗಳನ್ನು ಮಾತ್ರ ಖರೀದಿಸಿ ತಂದೆ ಅಷ್ಟೇ ಅಂತ ಕೈ ಮುಗಿದನು ಪಾಪ. ಓಹೋ, ನಿಜವಾಗಿಯೂ ಹಾಗೆ ಆಗಿತ್ತಾ? ಭೂಮಿಕಾಳ ಸಿಟ್ಟು ಸ್ವಲ್ಪ ಕಮ್ಮಿ ಆಯಿತು. ಹೌದು ಮೇಡಮ್, ನನ್ನ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಕಾರ್ಯದರ್ಶಿ ಅತ್ಯಂತ ವಿನಮ್ರವಾಗಿ ಕ್ಷಮೆಯಾಚಿಸ್ತಾನೆ. ಹೌದಾ, ಸರಿ ಬಿಡು. ಆದರೆ ಮುಂದಿನ ಬಾರಿ ನನಗಾಗಿ ಬಟ್ಟೆ ಖರೀದಿಸುವ ಮುನ್ನ ದಯವಿಟ್ಟು ನನ್ನನ್ನು ಒಂದು ಮಾತು ಕೇಳಿ ನಿರ್ಧಾರ ಮಾಡು ಎಂದವಳೆ ಮೆಲ್ಲನೆ ವಿಷಯ ಬದಲಾಯಿಸಿ. ಅಂದ ಹಾಗೆ ನಿಖಿಲ್ ಆಫೀಸ್ಗೆ ತಲುಪಿದ್ರಾ? ಈಗ ಅವರು ಅಲ್ಲೇ ಇದ್ದಾರಾ ಅಂತ ಹೇಳಿಬಿಟ್ಟು ನಿಖಿಲ್ ಬಗ್ಗೆ ವಿಚಾರ ಮಾಡಿ ಕುತೂಹಲದಿಂದ ಕೇಳ್ತಾ ಇದ್ದಾಳೆ. ಹೌದು ಮೇಡಮ್, ಸರ್ ಬೆಳಗ್ಗೆ ಕಚೇರಿಗೆ ತಲುಪಿದ್ದಾರೆ. ಸದ್ಯಕ್ಕೆ ಅವರು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಎಂದು ಕಾರ್ಯದರ್ಶಿ ಉತ್ತರಿಸ್ತಾನೆ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕತೆ ಮುಂದುವರಿಯುತ್ತೆ.